ಈಗ ಸಾಮಾನ್ಯವಾಗಿ ನೋಡ್ಕೊಳ್ಳಿ, ಸುಮ್ಮನೆ ಕಾಮನ್ನಾಗಿ ಹೇಳೋಣ, ತಿಳ್ಕೊಳ್ಳೋಣ. ನೀವು ನಿಮ್ಮ ಮನೆಗಳಲ್ಲಿ ನಿಂತು ನೋಡಿ, ರೋಡಲ್ಲಿ ನಿಮ್ಮ ಮನೆಯಲ್ಲಿ ಪಾಯದ ಕಲ್ಲು ಕಾಣಿಸ್ತಾ ಇದೆಯಾ? ಇಲ್ಲ, ಮುಚ್ಚೋಗಿದೆ ಅಂತ ಎಲ್ರಿಗೂ ಹೇಳೋಕ್ಕಾಗಲ್ಲ. ಕೆಲವು ಮನೆ ಕಾಣಿಸ್ತಾ ಇದೆ. ಅದು ಆ ಶಿಲೆ ಯಾವ ಕಾರಣಕ್ಕೂ ಮನೆಯಲ್ಲಿ ಕಾಣಿಸುತ್ತೋ, ಒಂದು ಶಿಲೆ ಕಾಣಿಸುತ್ತಾ, ಎರಡು ಶಿಲೆ ಕಾಣಿಸುತ್ತಾ, ಮೂರು ಶಿಲೆ ಕಾಣಿಸುತ್ತಾ, ನಿಮ್ಮ ಅದೃಷ್ಟದ ಮೇಲೆ ನಿಂತಿರುತ್ತದು. ನವಗ್ರಹಗಳು ಅಂತ ನಾವೇನು ಹೇಳ್ತೀವಿ, 9 ನವಗ್ರಹಗಳು, ಅದರ ಸಂಖ್ಯೆ 18. ಒಂದು ಕಲ್ಲಿನ ಪ್ರಮಾಣ 6 ಇಂಚು, 3 ಕಲ್ಲಿಗೆ 18 ಇಂಚು. ಹೌದಾ? ಈ 1.5 ಅಡಿ ಎತ್ತರ, ಈ 3 ಕಲ್ಲಿನ ಎತ್ತರದಲ್ಲಿ ನವಗ್ರಹಗಳು ಕಟ್ಟಡದಲ್ಲೇ ಸೇರ್ತು. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾ, ನಮ್ಮನೆಲ್ಲ ಕೈ ಮುಗಿಬೇಕಾ? ನಮ್ಮನೆಲ್ಲೇ ಕೈ ಮುಗಿಬೇಕು ಅಲ್ವಾ? ಈ ಸರಳವಾದ ಸತ್ಯ ಕಟ್ಟಡ ಕಟ್ಟುವಾಗ ಎಷ್ಟು ಜನಕ್ಕೆ ಗೊತ್ತು? 5 ಕಲ್ಲು ಕಟ್ಟಿದ್ರೆ ಅವನು ಕೋಟಿಪತಿ ಮನೆ ಅಂತ. 5 ಕಲ್ಲಿದ್ರೆ ಕೋಟಿಪತಿ ಮನೆ ಅಂದ್ರೆ 30 ಇಂಚ್ ಹೈಟ್ ಆಯ್ತು. ನೆಲಕ್ಕಿನ್ನ 5 ಕಲ್ಲು ಎತ್ತರ ಕಟ್ಟಿದಾಗ 30 ಇಂಚ್ ಆಯ್ತು. ಅವನಿಗೆ ಶ್ರೀಮಂತಿಗೆ ಅನ್ನೋದು ಸದಾ ಹುಡ್ಕೊಂಡು ಬರುತ್ತೆ, ಇವನು ಹುಡ್ಕೋದಲ್ಲ. ಮನಃಶಾಂತಿ ಅಂದರೆ 3 ಕಲ್ಲು ಕಾಣಿಸ್ಬೇಕು. ಈಗ ನೋಡ್ಕೊಳ್ಳಿ ಅಪ್ಪ, ನಿಮ್ಮ ಅಕ್ಕ ಪಕ್ಕದ ಮನೆ ಎದುರುಗಡೆ ನಿಮ್ಮ ಮನೆ ಎಲ್ಲ ನೋಡ್ಕೊಳ್ಳಿ, ಕಾಣಿಸ್ತಾ ಇದೆಯಾ ಕಲ್ಲು? ಕಾಣಿಸೋದೆಲ್ಲ ಬಂತು, ಭೂಮಿ ಒಳಗಡೆ ಊತೋಗಿದೆ. ಆಮೇಲೆ ನಾವೇನಾಗಿದ್ದೀವಿ ಅಂತ ನೀವೇ ಸೇರಿಸ್ಕೊಂಬಿಡಿ. ನಾವು ಅದ್ರ ಜೊತೆ ಸೇರ್ಕೊಂಬಿಟ್ಟು ಒಳಗಡೆ ಹೊಟ್ಟೋಗಿದ್ದೀವಿ. ಸಾಲದಲ್ಲಿರ್ಬೋದು, ರೋಗದಲ್ಲಿರ್ಬೋದು, ಯಾವುದೇ ಒಂದು ಇರ್ಬೋದು. ಇದನ್ನು ಪ್ರತಿಯೊಬ್ಬರು ಗಮನಿಸ್ಕೊಂಡು, ಕಲ್ಲು ಅಂತಕ್ಕಂಥದ್ದನ್ನು ನಾವು ಶಿಲೆ ಅಂತ ನಾವೇನು ಹೇಳ್ತೀವಿ, ದೇವರು ಅಂತ ಏನು ಹೇಳ್ತೀವಿ, ಅದನ್ನು ನಮ್ಮ ಕಟ್ಟಡದಲ್ಲಿ, ನಮ್ಮ ಮನೆಯ ವಾಸದ ಮನೆಯಲ್ಲಿ ನಾವು ಭಗವಂತನನ್ನ ಕೂರಿಸೋ ಥರ ಆ ಕಟ್ಟಡವನ್ನು ಕೂರಿಸ್ಕೊಂಡ್ರೆ ಅಮ್ಮ, ನಮ್ಮಂಥ ಅದೃಷ್ಟವಂತರು ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಆ ಮನೆ ಸಮಾಧಾನಕರವಾದ ಮನೆ ಅಂದರೆ ಎಲ್ಲ ಕಮಿಟ್ಮೆಂಟ್ ಇಲ್ಲ ಅಂತ ಅರ್ಥ ಅಲ್ವಾ? ಇಷ್ಟು ಸತ್ಯವನ್ನು ಇವತ್ತು ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ವಿಚಾರದಲ್ಲಿ ಇದು ವಿಕೋಪಕ್ಕೆ ಎಲ್ಲಿ ಹೋಗ್ತಾ ಇದೆ, ಸಮಾಧಾನ ಇಲ್ಲ ಅಂದಾಗ ಏನೆಲ್ಲ ಆಗಬಹುದು, ವಿಶೇಷವಾಗಿ ಮಹಿಳೆಯರಿಗೆ. ಮದುವೆ ಯಾಕೆ ಮಾಡ್ಕೋಬೇಕು ಅಂತ ಕೇಳ್ತಕ್ಕಂಥ ಪ್ರಶ್ನೆ ಸಾಕಷ್ಟು ಸಲ ಹೇಳಿದೆ. ಹೆಣ್ಣಿಗೆ ವಿಧೇಯತೆ, ಗಂಡನಲ್ಲಿ ತಗ್ಗಿ ಬಗ್ಗಿ ಬಾಳಬೇಕು, ವಿಧೇಯತೆಯಿಂದ ಗಂಡತ್ರ ಅಂತ ಇರುವಂಥ ನಿಯಮ. ಇವತ್ತಿನ ಹೆಣ್ಣು ಮಕ್ಕಳು ಅದಿಲ್ಲ. ಹಾಗಂತ ಎಲ್ಲರೂ ಎದುರ್ಕೊಂಡೇ ನಿಂತ್ಕೊಳ್ಳೋದಿಲ್ಲ, ಎಲ್ಲ ತಲೆ ಎತ್ಕೊಂಡೇ ಮಾತಾಡ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ತಾಳ್ಮೆ ಕಮ್ಮಿ, ಹೆಣ್ಣು ಮಕ್ಕಳು ಮೊದಲ ಥರ ಅಲ್ಲ. ಹೌದಾ? ಹಾಗಾಗಿ ಈ ಒಂದು ಸಮಾಧಾನ ಹೆಣ್ಣು ಮಕ್ಕಳಿಗೆ ಬರಬೇಕಂದ್ರೆ ನಿಮ್ಮ ಮನೆಯ ಕಟ್ಟಡದಲ್ಲಿ ಈ ಸತ್ಯ ಇರುತ್ತೆ.